ನಮಸ್ಕಾರ ಬಂಧುಗಳೇ. ಸಾಕಷ್ಟು ಬಾರಿ ನಾವು ಅಂದ್ಕೊಳ್ತಾ ಇರ್ತೀವಿ, ಈ ನನ್ನ ಕಷ್ಟಕ್ಕೆ ಕೊನೆ ಯಾವತ್ತು, ಈ ನನ್ನ ಆರೋಗ್ಯ ಯಾವಾಗ ಸರಿ ಹೋಗುತ್ತೆ, ನಮ್ಮ ಸಂಬಂಧಗಳ ನಡುವೆ ಬಿರುಕು ಉಂಟಾದಾಗ ಇದೆಲ್ಲ ಯಾವಾಗ ಸರಿ ಹೋಗ್ಬೋದು ಅಂಥೇಳಿ ಯೋಚಿಸ್ತೀವಿ. ಯಾವುದೇ ರೀತಿಯ ದೈಹಿಕವಾದಂಥ ಅನಾರೋಗ್ಯವಾಗಲಿ, ಮಾನಸಿಕವಾದಂಥ ತೊಂದರೆಯಾಗಲಿ, ಸಂಬಂಧಗಳ ನಡುವಿನ ಬಿರುಕಾಗಲಿ ಒಂದೇ ದಿನಕ್ಕೆ ಕೆಟ್ಟೋಗಿರುವುದಿಲ್ಲ. ದೇಹದ ಆರೋಗ್ಯ ಕೆಡುತ್ತಿರುವುದರ ಲಕ್ಷಣಗಳು ನಮಗೆ ಗೊತ್ತಾಗತ್ತೆ. ನಾವು ಅದನ್ನು ನಿರ್ಲಕ್ಷ್ಯ ಮಾಡ್ತೀವಿ. ನಿಧಾನಕ್ಕೆ ಅದು ಬೆಳೆದು ದೇಹವನ್ನು ಪೂರ್ಣ ಆವರಿಸಿ ಕ್ರಮೇಣ ಇಡೀ ದೇಹವನ್ನು ಆವರಿಸುವವರೆಗೆ ನಾವದರ ಸೂಕ್ಷ್ಮ ಚಿಹ್ನೆಗಳನ್ನು ಗುರುತಿಸೋದೇ ಇಲ್ಲ. ಇನ್ನು ಮಾನಸಿಕವಾಗಿ ಕಾಡುವ ಒಂಟಿತನ, ಖಿನ್ನತೆ, ಮಾನಸಿಕ ಒತ್ತಡದಂತಹ ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನಂತೂ ನಾವು ಇನ್ನಷ್ಟು ನಿರ್ಲಕ್ಷ್ಯ ಮಾಡಿಬಿಡ್ತೀವಿ. ಯಾವ್ಯಾವುದೋ ಕಾರಣಗಳಿಂದ ನಮ್ಮ ಮನಸ್ಸಿನ ಮೇಲೆ ಒತ್ತಡ ಹಾಕಿ ಅತಿಯಾದ ಭ್ರಮಾಲೋಕದಲ್ಲಿ ತಿರುಗಿ ಒಂಟಿತನ ಅನುಭವಿಸಿ ಮಾರಕವಾದ ಖಿನ್ನತೆಗೆ ಜಾರಿಬಿಡ್ತೀವಿ. ಇದೆಲ್ಲವೂ ಒಂದೇ ದಿನ ನಡೆದುಬಿಡೋದಿಲ್ಲ. ಮನಸ್ಸಿನ ಮೂಲೆಯಲ್ಲಿ ನಿಧಾನಕ್ಕೆ ಚಿಗುರುವ ಈ ಕಳೆ ನಿಧಾನಕ್ಕೆ ಬೆಳೆದು ನಮ್ಮ ಇಡೀ ದೇಹವನ್ನು, ಮನಸ್ಸನ್ನು ಆವರಿಸಿಬಿಡುತ್ತೆ. ಇದಕ್ಕೆ ವರ್ಷಾನುಗಟ್ಟಲೆ ಸಮಯ ತೆಗೆದುಕೊಳ್ಳುತ್ತೆ. ಆದರೆ ನಾವು ಅದನ್ನು ಗಮನಿಸೋದೇ ಇಲ್ಲ. ಇದೆಲ್ಲ ಅಂತಿಮ ಹಂತಕ್ಕೆ ಬಂದಾಗ ನಮಗೆ ನಿಧಾನಕ್ಕೆ ಅದರ ಅರಿವಾಗುತ್ತೆ. ಅದು ತಕ್ಷಣವೇ ವಾಸಿಯಾಗಿಬಿಡಬೇಕು ಅಂಥೇಳಿ ನಾವು ಕಂಡ ವೈದ್ಯರ ಬಳಿಗೆ ಹೋಗ್ತೀವಿ, ಕಂಡ ದೇವಾಲಯಗಳನ್ನು ಸುತ್ತೀವಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ ಪವಾಡದ ರೀತಿಯಲ್ಲಿ ತಕ್ಷಣ ವಾಸಿಯಾಗಿಬಿಡಬೇಕು ಅಂಥೇಳಿ ನಾವು ಭಾವಿಸ್ತೀವಿ. ಆದರೆ ಯಾವುದೇ ಕಷ್ಟ ಆಗಲಿ, ನೋವಾಗಲಿ, ಅನಾರೋಗ್ಯವಾಗಲಿ ಹೇಗೆ ನಿಧಾನಕ್ಕೆ ನಮ್ಮನ್ನು ಆವರಿಸಿದೆಯೋ ಹಾಗೆ ಸುಖ ಆಗಲಿ, ನೆಮ್ಮದಿಯಾಗಲಿ, ಆರೋಗ್ಯ ಆಗಲಿ ಸರಿ ಹೋಗಬೇಕು ಅಂತಂದರೆ ನಾವು ಕಾಯಬೇಕಾಗತ್ತೆ. ನಿಧಾನಕ್ಕೆ ಎಲ್ಲವೂ ಸರಿ ಹೋಗಿಬಿಡಬೇಕು ಅಂತಂದರೆ ಅದು ಹೇಗೆ ಸಾಧ್ಯ? ಒಂದು ತಿಳಿಯಾದ ಕೊಳದಲ್ಲಿ ಮನುಷ್ಯರು, ಪ್ರಾಣಿಗಳು ಇಳಿದಾಗ ಆ ತಳದಲ್ಲಿರುವಂಥ ಬಗ್ಗಡ ಮೇಲೆದ್ದು ಆ ನೀರೆಲ್ಲವೂ ಕೂಡ ಕದಡಿ ಗಲೀಜಾಗಿ ಹೋಗುತ್ತೆ. ಹಾಗೆ ಗಲೀಜಾದಂಥ ನೀರನ್ನು ಸ್ವಲ್ಪ ಸಮಯ ಹಾಗೆ ಬಿಟ್ಟರೆ ಅದು ತನ್ನಿಂದ ತಾನೇ ತಿಳಿಯಾಗತ್ತೆ. ಕ್ರಮೇಣ ಆ ತಿಳಿಯಾದ ಕೊಳದ ತಳ ಕಾಣುವ ಹಾಗೆ ಪ್ರಶಾಂತಗೊಂಡು ತಿಳಿಯಾದಂತಹ ಸ್ವಚ್ಛವಾದಂತಹ ಆ ಕೊಳದ ನೀರು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಹಾಗೆ ನಾವು ಕೂಡ ನಮಗಿರುವ ತೊಂದರೆಯನ್ನು ಸಕಾರಾತ್ಮಕವಾಗಿ ನೋಡಿ ಅದನ್ನು ಸಂಪೂರ್ಣವಾಗಿ ಮರೆತು ನನ್ನ ಆರೋಗ್ಯ ಉತ್ತಮವಾಗಿದೆ, ನಾನು ಮಾನಸಿಕವಾಗಿ ಸದೃಢವಾಗಿದ್ದೇನೆ ಎಂಬ ಭಾವನೆಯನ್ನು ನಮಗೆ ನಾವೇ ಹೇಳ್ಕೋಬೇಕು. ನಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು. ಆಗ ನಿಮ್ಮ ಯಾವುದೇ ಮಾನಸಿಕ, ದೈಹಿಕ ಸಂಬಂಧಗಳ ನಡುವಿನ ಸಮಸ್ಯೆಗಳನ್ನು ನಮ್ಮ ಹತ್ತಿರಕ್ಕೂ ಬರದೇ ಇರುವ ಹಾಗೆ ನಾವು ನೋಡ್ಕೋಬೋದು, ಅವುಗಳನ್ನು ದೂರ ಇಡ್ಬೋದು.